ನಮಸ್ಕಾರ. ಇನ್ನೇನು ಕ್ರಿಸ್ಮಸ್ ರಜೆ ಆರಂಭವಾಯಿತು. ರಜೆಯನ್ನ ಕಳೆಯಲು ಪ್ರಕೃತಿಯನ್ನ ಆಸ್ವಾದಿಸಲು ಯಾವುದೋ ಪರದೇಶಕ್ಕೆ ಹೋಗಬೇಕಾಗಿಲ್ಲ. ನಮ್ಮ ದೇಶ ರಾಜ್ಯದಲ್ಲಿರೋ ಸ್ಥಳಗಳನ್ನೇ ಸರಿಯಾಗಿ ನೋಡಿದ್ರೆ ಎಂತೆಂಥ ಬ್ಯೂಟಿಫುಲ್ ಪ್ಲೇಸ್ಗಳು ಅನಾವರಣಗೊಳ್ಳುತ್ತದೆ. ಕಾಫಿ ನಾಡಿನಲ್ಲಿ ಬರೋ ರಮಣೀಯ ಸ್ಥಳವೊಂದು ನಿಮ್ಮನ್ನ ಮಂತ್ರ ಮುಗ್ಧರನ್ನಾಗಿಸುತ್ತದೆ. ಸಾಕ್ಷಾತ್ ದೇವಾನುದೇವತೆಗಳೇ ಅಲ್ಲಿ ವಾಸವಾಗಿದ್ದಾರೆ. ಇದೇನು ಸ್ವರ್ಗವ ಅಂತ ಅನಿಸಿಬಿಡುತ್ತೆ. ಹೌದು, ಅದೇ ದೇವರ ಮನೆ ಬೆಟ್ಟ. ಆ ಬೆಟ್ಟದ ತುದಿಗೆ ಹೋಗಿ ಶೋಲಾ ಹೊದಿಕೆಯ ಕಣಿವೆಯ ಕಡೆಗೆ ನೋಡಿದಾಗ ಗಾಳಿಯು ಕೆಳಗಿನಿಂದ ಎಲ್ಲಾ ಮಂಜುಗಳನ್ನ ಸಂಗ್ರಹಿಸಿ ಅದನ್ನ ನಿಮ್ಮ ಮೇಲೆ ಬೀಸುವಂತೆ ಭಾಸವಾಗುತ್ತದೆ. ಸ್ನೇಹಿತರೆ, ಹಾಗೆಯೇ ಭೂಲೋಕದ ಸ್ವರ್ಗ ಈ ದೇವರ ಮನೆ ಬೆಟ್ಟ ಎನ್ನಲಾಗುತ್ತದೆ. ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಇದು ಕೂಡ ಒಂದು. ಸುಮಾರು 800 ವರ್ಷಗಳ ಇತಿಹಾಸವಿರುವ ಕಾಲಭೈರೇಶ್ವರ ದೇವಾಲಯ ಇಲ್ಲಿದೆ. ದೇವರ ಮನೆ ಬೆಟ್ಟ ಸಮುದ್ರ ಮಟ್ಟದಿಂದ 2000 ಅಡಿ ಎತ್ತರದಲ್ಲಿದೆ. ಇಲ್ಲಿನ ಶ್ರೀಗಂಧದ ಸುವಾಸನೆಯು ಗಾಳಿಯಲ್ಲಿ ಉಳಿಯುತ್ತದೆ. ಅವು ನಿಮ್ಮನ್ನ ಮತ್ತೊಂದು ಯುಗಕ್ಕೆ ಕರೆದೊಯ್ಯುತ್ತವೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ದೇವಾಲಯದ ಮುಂದೆ ಕೆರೆಯೊಳಗಡೆ ಇರುವ ಬಾವಿ ಇದೆ. ಇದನ್ನ ನೋಡಲೆಂದೇ ಜನ ಇಲ್ಲಿಗೆ ಬರುತ್ತಾರೆ. ಏಕೆಂದ್ರೆ ಕೆರೆ ಮತ್ತು ಬಾವಿ ಒಟ್ಟಿಗೆ ಇರುವುದೇ ಒಂದು ವಿಶೇಷವಾಗಿದೆ. ಇನ್ನು ಈ ಕೆರೆಯಲ್ಲಿ ಸ್ನಾನ ಮಾಡಿದ್ರೆ ರೋಗಗಳೆಲ್ಲ ಗುಣವಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ದೇವರ ಮನೆ ಬೆಟ್ಟ ಚಾರಣಿಗರಿಗೆ ಸೂಕ್ತವಾದ ಚಾರಣ ತಾಣವಾಗಿದೆ. ಇಲ್ಲಿ ಟ್ರಕ್ಕಿಂಗ್ಗೆ ಹಲವಾರು ಬೆಟ್ಟಗಳಿವೆ. ಅವುಗಳನ್ನ ಶಿಶಿಲ ಗುಡ್ಡ ಎಂದು ಸಹ ಕರೆಯಲಾಗುತ್ತದೆ. ಈ ಪ್ರದೇಶದ ಉಳಿದ ಶಿಖರಗಳ ಮೇಲೆ ಗೋಪುರಗಳಿವೆ. 3000 ಅಡಿ ಎತ್ತರದಿಂದ ಕೆಳಗೆ ಹರಿಯುವ ನದಿಯ ಸದ್ದನ್ನ ಕೇಳಿಸಬಹುದು. ಪ್ರಸಿದ್ಧ ಕಪಿಲಾ ಮೀನುಗಾರಿಕೆ ಶಿಬಿರವು ದೇವರ ಮನೆಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ದೇವರ ಮನೆ ಬೆಟ್ಟ ಹತ್ತಿಳಿದು ಕಾಲಭೈರೇಶ್ವರನ ದೇವರ ದರ್ಶನ ಮಾಡಿ ಕಲ್ಲತ್ತಗಿರಿ ಜಲಪಾತದ ಸೌಂದರ್ಯವನ್ನ ಸವಿದು ಪ್ರಕೃತಿ ಮಾತೆಯ ಮಡಿಲಲ್ಲಿ ದಿನ ಕಳೆದ್ರೆ ಆ ದಿನವೂ ಸಾರ್ಥಕ ಅನ್ನಿಸುವುದರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ಗುತ್ತಿಯಿಂದ 5 ಕಿಲೋಮೀಟರ್, ಮೂಡಿಗೆರೆಯಿಂದ 22 ಕಿಲೋಮೀಟರ್, ಚಿಕ್ಕಮಗಳೂರಿನಿಂದ 52 ಕಿಲೋಮೀಟರ್ ಮತ್ತು ಸಕಲೇಶಪುರದಿಂದ 57 ಕಿಲೋಮೀಟರ್ ದೂರದಲ್ಲಿದೆ ದೇವರ ಮನೆ ಗ್ರಾಮ. ಪ್ರತಿದಿನ ಬೆಂಗಳೂರು ಮತ್ತು ಚಿಕ್ಕಮಗಳೂರು, ಬೆಂಗಳೂರು ಮತ್ತು ಧರ್ಮಸ್ಥಳ ನಡುವೆ ಬಸ್ಸುಗಳು ಸಂಚರಿಸುವುದರಿಂದ ಒಂದಿಷ್ಟು ರಿಸ್ಕ್ ಇಲ್ಲದೆ ಪ್ರಯಾಣಿಸಬಹುದಾಗಿದೆ.